ದುಡ್ಡು ತೊಗೊಂಡ್ರು ನಿಮಗೆ ಮಧ್ಯವರ್ತಿಗೆ ಅರ್ಧ ದುಡ್ಡು ಕೊಟ್ಟಿದ್ದಾರೆ ಇವರು. ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರ. ಇದು ಅಸಾಧ್ಯ ಅದ. ನಮ್ಗೆ ಕೂಡ ಸಹ ಡೌಟ್ ಇದೆ. ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ದೀವಿ ಹೆಂಗಾಗಿದೆ ಅಂತ. ನೋಡಿ ತನಿಖೆ ಮಾಡ್ತಿದ್ದಾರೆ. ಅವ್ರು ರಿಪೋರ್ಟ್ ಬಂದಾಗ ಮುಂದೆ ನೋಡ್ತೀವಿ ಏನು ಮಾಡೋದು. ಒಂದು ತಿಂಗಳು ಮಗನ ಸಹ ಶೆಡ್ನೆ ಮಲಿಸಿದ್ದಾರೆ, ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿದ್ದಾರೆ. ಅದೇನೋ ಆಗಿದೆ ಆಗಿಲ್ಲ ಅಂತ ಹೇಳಿಕ್ಕಿಲ್ಲ. ಆದ್ರೆ ದೂರು ಕೊಡಲಿ. ಅವ್ರು ಕೊಟ್ಟರೆ ಆ ಫೈನಾನ್ಸು ಯಾರದಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ. ಏನತ್ರ ಪರ್ಯಾಯವಾಗಿ ರಾಮುಲವ್ರನ್ನ ಕಾಂಗ್ರೆಸ್ಗೆ ಕರೆತರೋ ಪ್ರಯತ್ನ ಇಲ್ಲ. ಅದೆಲ್ಲ ಚರ್ಚೆ ಅಷ್ಟೇನೂ ಆಗಿಲ್ಲ. ಇಲ್ಲ ಚರ್ಚೆ ಇದೆ ಅಷ್ಟೇ. ಅದು ನೋಡೋಣ. ಇದು ಚರ್ಚೆದಲ್ಲಿದೆ. ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀವಿ. ರಾಮುಲವ್ರು ಮಾತಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದಂಥ ನಾಯಕರು ಅವರನ್ನು ಮುಗಿಸೋಕೆ ನನ್ನ ಸಂಬಂಧ ನಾನೇನು ಬಿಜೆಪಿಯಲ್ಲಿ ಬೆಳೆದಂಥ ನಾಯಕ. ನಾನು ಬಿಜೆಪಿ ಪಕ್ಷಕ್ಕೆ ಕೊಡುಗೆ ಇದೆ ಅಂತ ಮಾತಾಡಿದ್ದಾರೆ. ಎಲ್ಲಿ ಒಂದು ಕಡೆ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಪ್ರಯತ್ನ ಆಗ್ತಿದೆ ಅಂತ. ಅದೇನಾಗಿದೆ ಗೊತ್ತಿಲ್ಲ. ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ. ಬೆಂಗಳೂರು ಹೋದ್ಮೇಲೆ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ನಾನು ಟಿ ವಿಯಲ್ಲಿ ನೋಡಿದ್ವಿ ಅಷ್ಟೇ. ಕಾಂಗ್ರೆಸ್ ಕರೆತರೋ ಏನಾದರೂ ನಡೆದಿದೆ ಸರ್? ಇಲ್ಲ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲೇ ಹೋದ್ಮೇಲೆ ಗೊತ್ತಾಗೋದು. ಬೆಂಗಳೂರಿಗೆ ಚರ್ಚೆ ಮಾಡ್ತೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಗೊತ್ತಾದ್ಮೇಲೆ ರಿಯಾಕ್ಟ್ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಪರ್ಟಿಕ್ಯುಲರ್ಲಿ ತಮ್ಮದೇ ಹೆಸರು ಹೇಳ್ತಾ ಇದ್ದಾರೆ. ಏನತ್ರ ಅಲ್ಲ, ಇವ್ರು ನಿಮ್ಮನ್ನು ಕೌಂಟರ್ ಮಾಡೋ ಸಲುವಾಗಿ ಶ್ರೀರಾಮುಲು ಅವ್ರನ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ತರ್ತಾ ಇದ್ದಾರೆ. ಇಲ್ಲ ನೋಡೋಣ. ಇನ್ನು ನನಗೆ ಪೂರ್ಣ ಮಾಹಿತಿ ಇಲ್ಲ. ಆದ್ಮೇಲೆ ಹೇಳ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.